ಹಲೋ ಗೈಸ್, ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಅನ್ಬೋದು. ಏನಪ್ಪ ಇದೆ ಅಪ್ಡೇಟ್ ಅಂದರೆ, ಹಲವಾರು ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಡೌಟ್ ಇದೆ. ಈಗ ಸದ್ಯಕ್ಕೆ ಓಲ್ಡ್ ರಿವೈಸ್ಡ್ ಕೀ ಆನ್ಸರು ಮತ್ತು ಈಗ ರಿವೈಸ್ ಕೀ ಆನ್ಸರು ಬಿಟ್ಟಿದ್ದಾರೆ. ಇದರಲ್ಲಿ ಕನ್ಫ್ಯೂಷನ್ ಏನು ಅಂದರೆ, ಹಳೇದ್ರಲ್ಲಿ ಎಲ್ಲ ಈಗ ಫಾರ್ ಎಕ್ಸಾಂಪಲ್ ಇದೇ ತೊಗೊಳ್ಳೋದ್ರೆ, ಎಕನಾಮಿಕ್ಸೇ ತೊಗೊಳ್ಳೋದಾದರೆ, ಹಳೇದ್ರಲ್ಲಿ ಈ ಕ್ವಶನ್ಗೆ ಸಿ ಆನ್ಸರ್ ಇತ್ತು, ಈಗ ಎ ಆನ್ಸರ್ ಕೊಟ್ಟಿದ್ದಾರೆ. ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು ಅಂತ. ಈಗ ಸದ್ಯಕ್ಕೆ ರಿವೈಸ್ ಕೀ ಆನ್ಸರಲ್ಲಿ ಏನು ಆನ್ಸರ್ಗಳು ಬಿಟ್ಟಿದ್ದಾರೋ ಅದನ್ನೇ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾವ ಕ್ವಶನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ. ಇನ್ನು ಮಿಕ್ಕಿದ್ದ ಎಲ್ಲ ಕ್ವಶನ್ಗೂ ಹಳೆ ಪ್ರಾವಿಷನ್ ಕೀ ಆನ್ಸರ್ ಏನಿತ್ತೋ ಅದೇ ಫೈನಲೈಸ್ ಆಗಿರುತ್ತೆ. ಇದು ಯಾಕಾಗುತ್ತೆ ಅಂದರೆ, ಚಾಲೆಂಜ್ ಮಾಡಿರೋದ್ರಿಂದ, ಆ ಕ್ವಶನ್ನ ಚಾಲೆಂಜ್ ಮಾಡಿರೋದ್ರಿಂದ ಆ ಕ್ವಶನ್ನ ಅಡ್ರೆಸ್ ಮಾಡಿರ್ತಾರೆ. ಈಗ ಯಾವ್ಯಾವುದಕ್ಕೆ ನಿಮಗೆ ಈ ಥರ ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡಿ ಅದು ಮಾತ್ರ ರಿವೈಸ್ ಆಗಿರೋದು, ಇನ್ನು ಮಿಕ್ಕಿದ್ದೆಲ್ಲ ಹಳೆ ಆನ್ಸರೇ ಇರುತ್ತೆ. ಇಷ್ಟು ಕ್ಲಾರಿಫಿಕೇಷನ್ ಆಗಿತ್ತು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್